ಹಣ ಸಿಕ್ತಾ? ಸಿಕ್ತು. ಆದ್ರೆ ರವಿ ಕಿಟ್ಟಿ ಸಿಕ್ಕಿ ಒಂದು ವಿಷಯ ಹೇಳ್ದ. ಏನು? ಕರಿಕಾಳ ಅವನ ಕಡೆ ರೌಡಿಗಳು ನೆನ್ನೆ ರಾತ್ರಿ ನಿಮ್ಮ ಮನೆ ನುಗ್ಗಿ ಎಲ್ರನ್ನು ಹೊಡೆದು ಬಡ್ದು ಗಲಾಟೆ ಮಾಡಿದ್ರಂತೆ. ನಮ್ಮ ತಂದೆ ಅವರು ಅವಾಗ ಮನೇಲಿರ್ಲಿಲ್ವಂತೆ. ನಿನ್ ತಮ್ಮ, ತಂಗಿ, ನಿನ್ ತಾಯಿ ಎಲ್ಲರೂ ಹಾಸ್ಪಿಟಲ್ ಇದ್ದಾರಂತೆ. ನೀನೀಗ ಅಲ್ಲಿಗೆ ಹೋಗೋದು ತುಂಬಾ ಅಪಾಯ. ಇಲ್ಲ ಕೇಶವ, ಅವ್ರಿಗೆ ಬೇಕಾಗಿರೋದು ನಾನು ಸಿಕ್ತಿದ್ರೆ ಆ ಚಂಡಾಳ್ರು ನಮ್ಮ ಸಂಸಾರನ ನಾಶ ಮಾಡ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತೀಯಾ? ನೇರ ಅಲ್ಲಿಗೆ ಹೋಗ್ತೀನಿ. ರವಿ, ಸ್ವಲ್ಪ ಯೋಚನೆ ಮಾಡೋ. ಯೋಚನೆ ಮಾಡಕ್ಕೆ ಏನು ಉಳಿದಿಲ್ಲ. ತಗೋ ಈ ಹಣ. ಇದರ ಅವಶ್ಯಕತೆ ಇಲ್ಲ ಕೇಶವ. ಅಕಸ್ಮಾತ್ ನಾನು ಸತ್ತೋದ್ರೆ ನೀ ನಮ್ಮ ತಂದೆ ಹತ್ರ ಹೋಗಿ ಹೇಳು, ಪ್ರಪಂಚದಲ್ಲಿ ನಾನು ಯಾರಿಗೂ ಹೆದರಲ್ಲ, ಹೆದರ್ತಾರೆ ನಮ್ಮ ಅಪ್ಪನಿಗೆ ಮಾತ್ರ ಅಂತ ಹೇಳು. ರವಿ, ಈಗ ನನಗೆ ಯಾರನ್ನೂ ಹೊಡೆಯೋ ಶಕ್ತಿ ಇಲ್ಲ. ಅವ್ರಿಗೆ ಬೇಕಾಗಿರೋ ನನ್ನ ಪ್ರಾಣ. ನಮ್ಮ ಮನೆಯವ್ರು ಉಳಿಸೋಕ್ಕೋಸ್ಕರ ನಾಲ್ಗೆ ಹೋಗ್ಲೇಬೇಕು. ಒಬ್ಬನೇ ಹೋಗ್ಬೇಡ, ನಾನು ಬರ್ತೀನಿ. ಇಬ್ರು ಸೇರಿ ಹೋರಾಡೋಣ. ಇಲ್ಲ ಅಂದ್ರೆ ಒಟ್ಟಿಗೆ ಸಾರೋಣ. ಕೇಶವ, ಈಗ ನಾವು ಒಂಟಿ ಕಣೋ. ಅಲ್ಲಿ ನೋಡು, ಮಗು ಅಳ್ತಾ ಇದೆ. ಸಮಾಧಾನ ಮಾಡು. ಬಂದೆ. ನೀ ಇಲ್ಲಿರ್ಬೇಡ ಅಣ್ಣ. ಆ ರೌಡಿಗಳೇನಾರು ನೋಡಿದ್ರೆ ನಿನ್ನನ್ನು ಕೊಂದಾಕ್ಬಿಡ್ತಾರೆ. ಅಯ್ಯೋ ಹುಚ್ಚ ಹುಡುಗ, ಇಷ್ಟು ಕಾಲ ಅಳ್ತಾರೆ. ಅವ್ರು ನಾನು ಏನು ಮಾಡಕ್ಕಾಗಲ್ಲ. ಆ ಚಂಡಾಲಿನ ತುಂಬಾ ಹೊಡೆದ್ರಪ್ಪ. ಇನ್ಮೇಲೆ ಅವ್ರು ಯಾರು ನಿಮ್ ತಂಟೆಗೆ ಬರಲ್ಲ. ನೀನು ಅವ್ರ ಸ್ನೇಹಿತರಾಗ್ಬಿಟ್ರಣ್ಣ? ಅದನ್ನ ಆಮೇಲೆ ಹೇಳ್ತೀನಿ. ಚಂದ್ರು, ನೀನು ಹುಷಾರಾಗಿ ಮನೆಗೆ ಹೋದ್ಮೇಲೆ ಓದನ್ ಕಡೆ ಹೆಚ್ಚು ಗಮನ ಕೊಡು. ನನ್ನ ಹಾಗಾಗ್ಬೇಡ. ನೀನ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅಪ್ಪನ ಆಸೆನ ನೆರವೇರಿಸ್ಬೇಕು. ಮಂಗಳ, ಅಮ್ಮ ಎಲ್ಲಿದ್ದಾರೆ? ಪಕ್ಕದ ವಾರ್ಡ್ನಲ್ಲಿ. ಅಮ್ಮ, ರವಿ, ರವಿ, ಅಳ್ಬೇಡಮ್ಮ. ನೀನ್ ಹತ್ರ ನನಗೂ ಸಂಕಟ ಆಗುತ್ತೆ. ರವಿ, ನೀನ್ ಯಾಕಪ್ಪ ಇಲ್ಲಿಗೆ ಬರಕ್ ಹೋದೆ? ಹೊರಟೋಗು, ಎಲ್ಲಾದ್ರೂ ದೂರ ಹೊರಟೋಗು. ನೀನ್ ಜೀವಂತವಾಗಿದ್ರೆ ನಂಗಷ್ಟೇ ಸಾಕು. ಹೋಗ್ತಾ ಇದ್ದೀನಮ್ಮ. ದೂರ ಹೋಗಕ್ಕೂ ಮುಂಚೆ ನೀನೊಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರವಿ, ನನ್ ಕಂದ, ಅಳ್ಬೇಡ ಕಣೋ, ಅಳ್ಬೇಡ. ನಿನ್ ಮನಸ್ಸು ಎಂಥದ್ದು ಅಂತ ನನಗ್ ಗೊತ್ತು. ಈ ಕಷ್ಟ ಹೀಗೆ ಇರಲ್ಲ. ಜಗತ್ತಿಗೆ ಬೆಳಕು ಕೂಡ, ಸೂರ್ಯ ಕೂಡ ಮೋಡದ ಮರಿಯಲ್ಲಿ ಮಂಕಾಗ್ತಾನೆ. ಅದು ಕ್ಷಣಿಕ. ಮತ್ತೆ ನಿಂಗೆ ಒಳ್ಳೆ ಕಾಲ ಬಂದೇ ಬರುತ್ತೆ, ಬಂದೇ ಬರುತ್ತೆ. ರವಿ,
ಅಣ್ಣ ಅಣ್ಣ, ಆ ರವಿ ಬಂದ್ಬಿಟ್ಟವನೆ. ಎಲ್ಲೋ? ನಾನ್ ಸಾಯಕ್ ಸಿದ್ಧವಾಗಿ ಬಂದಿದ್ದೀನಿ. ನೀನ್ ಸಿದ್ಧವಾಗಿದ್ಯಾ? ರವಿ, ನನ್ನ ಮಾತು ಕೇಳು. ರವಿ
ರವಿ, ನನ್ ಮಾತು ಕೇಳು, ಕತ್ತಿ ಬಿಸಾಕು. ಹತ್ರ ಬರಬೇಡಿ, ಚುಚ್ಬಿಡ್ತೀನಿ. ಪ್ಲೀಸ್ ರವಿ, ನನ್ನ ಮಾತು ಕೇಳು, ಕತ್ತಿ ಬಿಸಾಕು. ರವಿನಲ್ಲ ಕಿವಿನಲ್ಲ, ಈಗ ಯಾರ ಹತ್ರ ಬಂದ್ರು ನಾನ್ ಸುಮ್ಮನೆ ಅಲ್ಲ. ರವಿ, ಚೂರಿನ ಕೆಳಗೆ ಹಾಕು. ರವಿ, ಹತ್ರ ಬರಬೇಡಿ. ಹತ್ರ ಬಂದ್ರೆ ನಾನ್ ಯಾರ ಮುಖ ನೋಡಲ್ಲ. ರವಿ, ಚೂರಿನ ಕೆಳಗೆ ಹಾಕಪ್ಪ. ಹಾಗೋದಿಲ್ಲ, ಈಗ ನಾನು ಯಾರ ಮಾತು ಕೇಳಲ್ಲ. ಹಠ ಮಾಡಬೇಡ, ಆವೇಶ ಕಡಿಮೆ ಮಾಡ್ಕೊ. ಚೂರಿನ ಕೆಳಗೆ ಹಾಕು. ಹಾಗೋದಿಲ್ಲ. ನಾನ್ ಕಣೋ ನಿಮ್ಮಪ್ಪ ಬೆಳ್ಕೋತಾ ಇದ್ದೀನಿ. ಚೂರಿನ ಕೆಳಗೆ ಹಾಕೋ ಕಂದ, ಚೂರಿನ ಕೆಳಗೆ ಹಾಕೋ, ಕೆಳಗೆ ಹಾಕೋ, ಕೆಳಗೆ ಹಾಕೋ. ರವಿ, ಯಾರು ಏನೇ ಹೇಳಿದ್ರು ಎಂಥ ಒಳ್ಳೆ ಮನಸ್ಸು ನಿಂದು ಅಂತ ನಂಗೆ ಗೊತ್ತು ರವಿ. ನೀನ್ ಬಂದಾಗ್ಲೇ ನನ್ ಬಾಳ್ ಬೆಳಕಾಗೋದು. ಅದಕ್ಕೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ನಾನು ಕಾದಿರ್ತೀನಿ ರವಿ. ನಸುಗೋಪ ಕಾಣಿಸಿಕೊಂಡು ಕಡು ರೋಷವಾಯಿತೆ, ಅಪರಾಧಿಯಾಗಿ ನೋಡುವಂತೆ ಮಾಡಿದೆ. ನಿನ್ನೋರೆ ನಿನ್ನಿಂದ ದೂರಾಗಿ ನಿಂತ